ವೀಕ್ಷಕರೇ, ನಿಮ್ಮ ಹತ್ರ ಕೇವಲ 6 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಇದ್ರೆ ಸಾಕು, ನೀವು ಕೂಡ ಈ ಲೇಔಟ್ ಅಲ್ಲಿ ಒಂದು ಸೈಟ್ ನ ಪರ್ಚೇಸ್ ಮಾಡಬಹುದು. ಈ ಲೇಔಟ್ ನಿಮ್ಗೆ ಟೋಟಲ್ ಆಗಿ 5.5 ಎಕರೆಯಲ್ಲಿ ಮಾಡಿರುವಂತದ್ದು. ಇಲ್ಲಿ ನಿಮ್ಗೆ 74 ಸೈಟ್ ಬರ್ತಾ ಇದೆ. ಹಾಗೆ ಕಂಪ್ಲೀಟ್ ಲೇಔಟ್ ಗೆ ನಿಮ್ಗೆ ಗೇಟೆಡ್ ಕಮ್ಯುನಿಟಿ ಆಗಿರುತ್ತೆ. ಲೇಔಟ್ ಇಂದ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಬೆಂಗಳೂರು ಹೈದರಾಬಾದ್ ಹೈವೇ ಇಂದ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ನೀವು ರೀಚ್ ಆಗಬಹುದು. ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರುತ್ತೆ. ಬ್ಯಾಂಕ್ ಇಂದ ನಿಮ್ಗೆ 75% ವರೆಗೂ ಲೋನ್ ಕೂಡ ಆಗುತ್ತೆ. 100% ಡೆವಲಪ್ಮೆಂಟ್ ಮಾಡ್ಕೊಟ್ಟಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ನಿಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತದ್ದು. ಹೈ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಯಾವ್ದಾದ್ರು ಲೇಔಟ್ ಇದ್ರೆ ತೋರಿಸಿ ಅಂತ. ಸೊ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಇರೋದು ಒಂದು ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 30 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ರೀಚ್ ಆಗ್ಬಹುದು. ಸೊ ಟೌನ್ ಲಿಮಿಟ್ಸ್ ಅಲ್ಲಿ ಬರ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಹಾಗೆ ಇಲ್ಲಿಂದ ನಿಮ್ಗೆ ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿಂದ ಜಸ್ಟ್ ಒಂದು 5 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ನೀವು ರೀಚ್ ಆಗ್ಬಹುದು. ಸೊ ಹಾಗೆ ವೀಕ್ಷಕರೇ, ಈ ಲೇಔಟ್ ನ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಬಂದು ನಿಮ್ಗೆ ಮೆಟ್ರೋ ಹೋಮ್ಸ್ ಅವರು. ಮೆಟ್ರೋ ಹೋಮ್ಸ್ ಕಡೆಯಿಂದ ಈ ಲೇಔಟ್ ಸಿಗ್ತಾ ಇರುವಂತದ್ದು. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಯೋಗೇಶ್ ಸರ್ ಅವರು. ಯೋಗೇಶ್ ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಸೂಪರ್ ಆಗಿದೆ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಓಕೆ, ಒಂದು ಒಳ್ಳೆ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸರ್. ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ? ಸರ್ ಇದು ಬಾಗೇಪಲ್ಲಿ ಟೌನ್, ಎಕ್ಸಾಕ್ಟ್ ಬಾಗೇಪಲ್ಲಿಯೇ ಬರುತ್ತೆ. ಓಕೆ, ಅದು ಈಗ ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿದೆ. ಸೊ ಬಾಗೇಪಲ್ಲಿನ ರೀನೇಮ್ ಮಾಡ್ತಿದ್ದಾರೆ ಭಾಗ್ಯನಗರ ಅಂತ. ಓಕೆ, ಸೊ ಅದು ಏನ್ ರೀಸನ್ ಅಂದ್ರೆ ಇಲ್ಲಿ 1400 acres ಅಲ್ಲಿ ಕೊರಿಯನ್ ಕಂಪನಿ ಅದು ಬಂದ್ಬಿಟ್ಟು ಬರ್ಲಿಕ್ಕಿದೆ ಬಾಗೇಪಲ್ಲಿಯಲ್ಲಿ. ಅದನ್ನ ರೀನೇಮ್ ಮಾಡ್ತಾರೆ. ರೀನೇಮ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಬಾಗ್ಯಪಲ್ಲಿ ಟೌನ್ ಇಂದ ಎಷ್ಟು ದೂರ ಇರೋದು ಇದು? ಸರ್ ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಿಮಗೆ. ಬಾಗ್ಯಪಲ್ಲಿ ಟೌನ್ ಇಂದ ಬಾಗೇಪಲ್ಲಿ ಟೌನ್ ಹೈವೇ ಇಂದಾನೆ 5 ಮಿನಿಟ್ಸ್ ಅಷ್ಟೇ. ಹೈವೇ ಮೀನ್ಸ್ ಹಾ, ಹೈದರಾಬಾದ್ ಹೈವೇ ಮೇಲಿಂದ ಒಂದು 5 ಮಿನಿಟ್ಸ್ ಆಗುತ್ತೆ. ನಿಮ್ ಬಾಗೇಪಲ್ಲಿ ಟೌನ್ ಅಂದ್ರೆ ಬಾಗೇಪಲ್ಲಿ ಮಾರ್ಕೆಟ್ ಇಂದ ಒಂದು ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ 2 ಮಿನಿಟ್ಸ್ ಅಲ್ಲಿ ಬರ್ಬೋದು. ಓಕೆ, ಸೊ ವೀಕ್ಷಕರೇ, ಈ ಲೇಔಟ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಬಾಗ್ಯಪಲ್ಲಿ ಟೌನ್ ಅಲ್ಲೇ ಲೊಕೇಟೆಡ್ ಆಗಿರೋದು. ಸೊ ಹೈದರಾಬಾದ್ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಆ ಹೈವೇ ಇಂದ ನಿಮ್ಗೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ರೀಚ್ ಆಗ್ಬೋದು. ಹಾಗೆ ಬಾಗ್ಯಪಲ್ಲಿ ಟೌನ್ ಬಸ್ ಸ್ಟ್ಯಾಂಡ್, ಸೊ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲಿಂದ ಜಸ್ಟ್ ನೀವು ಒಂದು 2 ಮಿನಿಟ್ಸ್ ಅಲ್ಲಿ ಈ ಲೇಔಟ್ ಗೆ ರೀಚ್ ಆಗ್ಬೋದು. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಜೊತೆಗೆ ಸಿಗ್ತಾ ಇರುವಂತ ಲೇಔಟ್ ಇದೆ. ಸರ್, ಇವಾಗ ಇಲ್ಲಿ ಏನೇನು ಅಮ್ಯುನಿಟೀಸ್ ಪ್ರೊವೈಡ್ ಮಾಡ್ತಾ ಇದ್ದೀರಾ? ಸರ್ ಇಲ್ಲಿ ಬೇಸಿಕ್ ಎಲ್ಲಾನು ಕೊಟ್ಟಿದೆ. ಅಂಡರ್ಗ್ರೌಂಡ್ ಸೇವೇಜ್, ವಾಟರ್ ಪೈಪ್ ಅನ್ನು, ಮತ್ತೆ ಎಲೆಕ್ಟ್ರಿಸಿಟಿ, ಓಕೆ, ಫುಲ್ ಗೇಟೆಡ್ ಕಮ್ಯುನಿಟಿ, ಎಂಟ್ರೆನ್ಸ್ ಆರ್ಚ್ ಬರುತ್ತೆ. ಹಾ. ಮತ್ತೆ ಅದ್ರ ಜೊತೆಗೆ ಗೇಟ್ ಇರುತ್ತೆ, ಗೇಟ್ ಸೆಕ್ಯೂರಿಟಿನೂ ಇರ್ತಾರೆ. ಅದು ಬಿಟ್ಟು CCTV ಸರ್ವೆಲೆನ್ಸ್. ಓಕೆ, ಸೊ ಈ ತರ ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿದ್ದೀರಾ. ಇದು ಮೇನ್ ರೋಡ್ ಎಲ್ಲ ಎಷ್ಟು ಕೊಟ್ಟಿದ್ದೀರಾ? ಇದು 30 ಫೀಟ್ ರೋಡ್ ಇದೆ. ಸೊ ನೀವು ಕಟ್ಟುವ ಸಲ ಇದೆಲ್ಲ 30 ಫೀಟ್. ಅದು ಬಿಟ್ಟು ಇನ್ನೊಂದು ಹೊರಗಡೆ 40 ಫೀಟ್ ರೋಡ್ ಇದೆ. ಅಂದ್ರೆ ಅದು ಮೇನ್ ಗೌರ್ಮೆಂಟ್ ರೋಡ್. ಇಲ್ಲಿ ಮತ್ತೆ ಅದು ನ್ಯಾಷನಲ್ ಹೈವೇಗೆ ನಿಮ್ಗೆ ಕನೆಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಅಲ್ಲಿ ಕಾಣಿಸ್ತಾ ಇರುವಂತ ರೋಡ್ ಮತ್ತೆ ನ್ಯಾಷನಲ್ ಹೈವೇ ಕನೆಕ್ಟ್ ಆಗುತ್ತೆ. ಸೊ ಅದು ನಮ್ ಲೇಔಟ್ ಒಳಗಡೆನೆ ಹೋಗುತ್ತೆ ಅದು. ಓಕೆ, ಓಕೆ. ಸೊ ನಮ್ಗೆ ಲೇಔಟ್ ಹೊರಗಡೆ ನಮ್ಗೆ 40 ಫೀಟ್, ಹೌದು, 40 ಫೀಟ್, ಒಳಗಡೆ ಎಲ್ಲ 30 ಫೀಟ್ ಇರೋದು. ಆ ಲೇಔಟ್ ನಮ್ದೇ, ಆ ರೋಡ್ನು ನಮ್ದೇ. ಹಾ. ಬಟ್ ಏನಂದ್ರೆ ಆ ರೋಡ್ ಮೇನ್ ರೋಡ್ಗೆ ಹಂಗೆ ಹೋಗುತ್ತೆ, ಕನೆಕ್ಟ್ ಕನೆಕ್ಟ್ ಆಗುತ್ತೆ ಮಾಡಿದ್ದೀರಾ. ಓಕೆ, ಸೊ ವೀಕ್ಷಕರೇ, ಅಮ್ಯುನಿಟೀಸ್ ನೋಡೋದಾದ್ರೆ ನೀವೇ ನೋಡ್ತಾ ಇದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಗೇಟೆಡ್ ಕಮ್ಯುನಿಟಿಯಲ್ಲಿ ಬರ್ತಾ ಇರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಸೀವೇಜ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಎಲ್ಲ ಅಂಡರ್ ಗ್ರೌಂಡ್ ಮಾಡಿರುವಂತದ್ದು. ಸೊ ಎಲೆಕ್ಟ್ರಿಸಿಟಿ ಕೂಡ ನೋಡ್ತಾ ಇದ್ರೆ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇರುವಂತದ್ದು. ಸೊ ವೈಟ್ ಟಾಪಿಂಗ್ ರೋಡ್ ನಿಮ್ಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ನಿಮ್ಗೆ ಗ್ರ್ಯಾಂಡ್ ಆಗಿರುವಂತ ಆರ್ಚ್ ಆಗಿರ್ಬೋದು, ಸಿಸಿಟಿವಿ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸರ್, ಇವಾಗ ಇದು ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಇದೆ? ಟೋಟಲ್ ಆಗಿ 5 acres. 5 acres ಅಲ್ಲಿ ಇದರಲ್ಲಿ 70 ಪ್ಲಾಟ್ಸ್ ಬರುತ್ತೆ. ಸೊ ಅದ್ರಲ್ಲೂ ಏನಂದ್ರೆ 2 acres ನಾವು ಬಂದ್ಬಿಟ್ಟು ಸ್ಕೂಲ್ಗೆ ಅಂತ ಬಿಟ್ಟಿರೋದು. ಅಂದ್ರೆ 2 Layout acres ಒಳಗಡೆ. ಕಂಪ್ಲೀಟ್ ಆಗಿ ಲೇಔಟ್ ಒಳಗಡೆನೆ ಸ್ಕೂಲ್ ಬರುತ್ತೆ. ಸ್ಕೂಲ್, ಹೌದು. ಓಕೆ, ಸೊ ವೀಕ್ಷಕರೇ, ಇದು ನಿಮ್ಗೆ ಟೋಟಲ್ ಆಗಿ 5 acres ಪ್ರಾಜೆಕ್ಟ್ ಆಗಿರುವಂತದ್ದು. ಇಲ್ಲಿ ನಿಮ್ಗೆ 70 ಪ್ಲಾಟ್ಸ್ ಬರ್ತಾ ಇದೆ. ಹಾಗೆ ಅದು 2 acres ಏನಿದೆ ಇವರು ಕಂಪ್ಲೀಟ್ ಆಗಿ ಲೇಔಟ್ ಒಳಗಡೆನೆ ಒಂದು ಸ್ಕೂಲ್ ಮಾಡ್ಬೇಕಂತ ಆ ಸ್ಕೂಲಿಗೋಸ್ಕರ ಪ್ಲೇಸ್ ಕೂಡ ಬಿಟ್ಕೊಟ್ಟಿದ್ದಾರೆ. ಪ್ಲೇಸಿಂಗ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ನಿಮ್ಗೆ 30-40 ಸೈಟ್ಸ್ ಇರೋದು, ಮತ್ತೆ ಸ್ವಲ್ಪ ಆಡ್ ಸೈಟ್ಸ್ ಕೂಡ ನಿಮ್ಗೆ ನೋಡಕ್ಕೆ ಸಿಗೋವಂಥದ್ದು. ಓಕೆ ಸರ್, ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ ಎಲ್ಲ ಯಾವ ತರ ಇದೆ? ಈ ಸರೌಂಡಿಂಗ್ ಅಲ್ಲಿ ತುಂಬಾ ಹೈಲೈಟ್ಸ್ ಇದೆ. ಈಗ ಫಸ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಏರ್ಪೋರ್ಟ್, Okay. ದೇವನಹಳ್ಳಿ ಏರ್ಪೋರ್ಟ್ ಇದೆ. ಸೊ ಅದೇನು ದೊಡ್ಡ ಹೈಲೈಟ್. ಇಲ್ಲಿಂದ ಜಸ್ಟ್ ಒಂದು 30 ಮಿನಿಟ್ಸ್ ಅಲ್ಲಿ ನೀವು ಏರ್ಪೋರ್ಟ್ ರೀಚ್ ರೀಚ್ ಆಗ್ಬೋದು. ಆಗ್ಬೋದು. ಅದು ಬಿಟ್ಟು ಅಲ್ಲಿಂದ ಏರೋ ಸ್ಪೇಸ್ ಬರ್ತೀವಿ. Okay. ಅದು ಫ್ಲೈಟ್ ಮೇಂಟೆನೆನ್ಸ್ ಗ್ಲೋಬಲ್ ಅಲ್ಲೇ 6 ಪ್ಲೇಸ್ ಮಾತ್ರ ಇರೋದು.
ಓಕೆ So, ನಮ್ಮ ಏಷ್ಯಾದಲ್ಲೇ ಇಲ್ಲ, ಏಷ್ಯಾದಲ್ಲಿ ನಮ್ ಫಸ್ಟ್ ಟೈಮ್ ಫ್ಲೈಟ್ ಮೇಂಟೆನೆನ್ಸ್ ಅಂತ ಬರ್ತಿರೋದು, ಅದನ್ನು ನಮ್ಮ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಬರುತ್ತೆ. ಓಕೆ ಓಕೆನಾ, ಸೊ ಅದೊಂದು. ನೆಕ್ಸ್ಟ್ ಅದಾದ್ಮೇಲೆ ನಂದಿ ಹಿಲ್ಸ್ ಕೇಳಿದ್ದಾರೆ, ನಂದಿ ಹಿಲ್ಸ್ ಅಲ್ವಾ, ಸುಮಾರು ಟೂರಿಸ್ಟ್ ಪ್ಲೇಸ್ ಅದು, ಸುಮಾರು ಜನ ಬರ್ತಾ ಹೋಗ್ತಿರ್ತಾರೆ. ಸೊ ಇದನ್ನ ಬಂದು ರೋಪ್ ಕಾರಿಡಾರ್ ಆಗಿ ಅಪ್ಗ್ರೇಡ್ ಮಾಡ್ತಿದ್ದಾರೆ. ಅಪ್ಗ್ರೇಡ್ ಮಾಡ್ತಿದ್ದಾರೆ, ಅಪ್ಗ್ರೇಡ್ ಆಗ್ಬಿಡೋದು ಶೀಘ್ರದಲ್ಲೇ ಆಗ್ಬಿಡುತ್ತೆ ಅದು. ಅದಾದ್ಮೇಲೆ ನಿಮ್ಗೆ ಕೊರಿಯನ್ ಕಂಪನೀಸ್ ಅವೆಲ್ಲ ನಿಮಗೆ 1400 ಏಕರ್ಸ್ ಅಲ್ಲಿ ಕೊರಿಯನ್ ಕಂಪನೀಸ್ ಬರ್ತಿದೆ. ದೊಡ್ಡ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ನಡೀತಾ ಇದೆ. ಓಕೆ ಅದಾದ್ಮೇಲೆ ನೀವು ಡಿಸ್ನಿ ಲ್ಯಾಂಡ್ ಕೇಳಿರ್ತೀರಾ, ಹೌದು ಸೊ ಆ ಡಿಸ್ನಿ ಲ್ಯಾಂಡ್ ತರ ಸಿಮಿಲರ್ ಸ್ಪೇಸ್ ಸಿಟಿ ಅಂತ ಇಲ್ಲೊಂದು ತರ್ತಿದ್ದಾರೆ, ಅದೊಂದು ಸ್ಪೇಸ್ ಸಿಟಿ ಅಂತ. 1600 acres ಅಲ್ಲಿ ಬರ್ತಾ ಇದೆ, ಇದನ್ನ ನೀವು ಗೂಗಲ್ ಮಾಡೇ ನೋಡ್ಬೋದು. ಇವಾಗ ನಮ್ಗೆ ಬಾಗೇಪಲ್ಲಿ ಟೌನ್ ನಲ್ಲಿ ಏನೇನ್ ಫೆಸಿಲಿಟೀಸ್ ಇದೆ ಎಲ್ಲ? ಸರ್ ನಿಮ್ ಸ್ಕೂಲ್, ಕಾಲೇಜು, ಬಸ್ ಸ್ಟಾಪು, ಸೊ ಎಲ್ಲಾನು ಇದೆ ನಿಮ್ಗೆ ಬಾಗೇಪಲ್ಲಿ ಟೌನ್ ಅಲ್ಲೇ. ಮತ್ತೆ ಈ ಕಡೆಯಿಂದ ಜಸ್ಟ್ ಒಂದು 5-10 ಮಿನಿಟ್ಸ್ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ನ್ಯಾಷನಲ್ ಹೈವೇನೆ ಸಿಗ್ಬಿಡುತ್ತೆ. ನ್ಯಾಷನಲ್ ಹೈವೇ ಬ್ಯಾಂಗ್ಳೂರಿಂದ ಬರ್ಬೇಕಂದ್ರೆ ಯಾವ ರೀತಿ ಬರ್ಬೋದು ಇಲ್ಲಿ? ಹೆಬ್ಬಾಳಿಂದ ಸ್ಟ್ರೈಟ್ ಒಂದೇ ರೋಡ್, ನ್ಯಾಷನಲ್ ಹೈವೇನೆ. ಇಲ್ಲಿಂದ ನಿಮ್ಗೆ ಕೋಲ್ಕತ್ತಾವರೆಗೂ ಒಂದೇ ರೋಡ್, ಓಕೆ NH7. ಅದು ಮುಂದೆ ಬರ್ತಿದ್ರೆ ನಿಮ್ಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಸುಂಕಲಮ್ಮ ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ ಆದ್ಮೇಲೆ ನಿಮ್ಗೆ ಬಾಗೇಪಲ್ಲಿ ಟೌನ್ ಸಿಗುತ್ತೆ. ಅಲ್ಲಿ ರೈಟ್, ಬಾಗೇಪಲ್ಲಿ ಟೌನ್ ಅಲ್ಲಿ ರೈಟ್ ಕಟ್ ಮಾಡಿದ್ದೆ. ಸೊ ಮೇನ್ ರೋಡ್ ಇಂದ ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬ್ಯಾಂಗ್ಳೂರಿಂದ ನಮ್ಗೊಂದು 45 to 50 ಮಿನಿಟ್ಸ್ ಆಗುತ್ತೆ ಇಲ್ಲಿ. ಇಲ್ಲ 1.5 hour ಆಗುತ್ತೆ. 1.5 hours. ಸೊ ಇದೇ ಪ್ಲೇಸ್ ಅಲ್ಲಿ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಹೇಳ್ತೀರಾ? ಅಂದ್ರೆ ಬ್ಯಾಂಗ್ಳೂರಿಂದ ತುಂಬಾನೇ ದೂರ ಆಯ್ತಿದೆ. ಹೌದು ಸರ್, ಸೊ ನಾವು ಬ್ಯಾಂಗ್ಳೂರ್ ದೂರ ಅಂತ ನಾವು ಮಾತಾಡ್ಬಾರ್ದು ಹಾಗೆ. ಯಾಕೆಂದ್ರೆ ಈಗ ಸುಮಾರು NRIs ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಸೊ ಅವ್ರಿಗಿಂತ ಎಷ್ಟೋ 1000 ಕಿಲೋಮೀಟರ್ ದೂರ ಆಗುತ್ತೆ. ಬಟ್ ಆ ಲೊಕೇಶನ್ ಏನ್ ಡೆವಲಪ್ಮೆಂಟ್ ನಡೀತಾ ಇದೆ ಅಂತ ಮಾತ್ರ ನಾವು ನೋಡ್ಬೇಕಾಗುತ್ತೆ. ಸೊ ಈಗ ಬೆಂಗಳೂರಲ್ಲಿ ಯಾಕೆ ನಾವು ಮಾಡೋಕ್ಕಾಗಲ್ಲ, ಬೆಂಗಳೂರಲ್ಲಿ ಪ್ರೈಸ್ ಜಾಸ್ತಿ ಇದೆ. 3000 ರೂಪಾಯಿ 4000 ರೂಪಾಯಿ ಕೊಡ್ಬೇಕು ಈ ತರ ಟೌನ್ ಲಿಮಿಟ್ ಅಲ್ಲಿ ಅಂದ್ರೆ. ಬಟ್ ಈ ಜಾಗದಲ್ಲಿ ಏನಂದ್ರೆ ಡೆವಲಪಿಂಗ್ ಏರಿಯಾ ಅದು, ಅದರಿಂದ ಇಲ್ಲಿ ಪ್ರೈಸ್ ಕಡಿಮೆ ಕೊಡ್ತಾ ಇದೀವಿ. ಸೊ ಈಗ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಈ ಅಮೌಂಟ್ ಏನಾಗುತ್ತೆ ಅಂದ್ರೆ 3 years ಅಲ್ಲಿ ಹಂಗೆ ಡಬಲ್ ಟ್ರಿಬಲ್ ಆಗುತ್ತೆ. ಓಕೆ, ಸೊ ವೀಕ್ಷಕರೇ, ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ನಿಮ್ಗೂ ಗೊತ್ತಾಗಿರುತ್ತೆ. ಸೊ ಈ ಒಂದು ಏರಿಯಾದಲ್ಲಿ ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಇರೋದ್ರಿಂದ ನಿಮಗೆ ಫ್ಯೂಚರ್ ಗ್ರೋತ್ ಕೂಡ ತುಂಬಾ ಚೆನ್ನಾಗಿದೆ. ಇವಾಗ ನಿಮ್ಗೆ ಇದು ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಸರ್, ಇವಾಗ ಲೇಔಟಿಗೆ ಏನು ಅಪ್ರೂವಲ್ ತಗೊಂಡಿದ್ದೀರಾ? DTCP ಅಪ್ರೂವಲ್ ತಗೊಂಡು. DTCP ಅಪ್ರೂವಲ್ ಬರುತ್ತೆ. ಓಕೆ, ಸೊ ಇದು ಲೋನ್ ಎಲ್ಲ ಆಗುತ್ತೆ ಸರ್? 75% ಲೋನ್ ಫಂಡಿಂಗ್ ಇದೆ. ಸೊ LIC ಮತ್ತೆ IDB ಅಲ್ಲಿ APF ನಂಬರ್ ತಗೊಂಡಿದ್ದೀವಿ. APF ಅಂದ್ರೆ ಅಪ್ರೂವಲ್ ಪ್ರಾಜೆಕ್ಟ್ ಫಂಡ್ ಅಂತ. ನಮ್ಮ ಲೇಔಟ್ ಎಲ್ಲ ಸರ್ವೆ ಮಾಡಿ ಅವರು ಒಂದು ನಂಬರ್ ಕೊಟ್ಟಿದ್ದಾರೆ, ಅಂದ್ರೆ ಸರ್ವೆ ಆಗಿದೆ, ಪ್ರೀ ಅಪ್ರೂವಲ್ ಕೊಟ್ಟಿದ್ದಾರೆ. ಪ್ರೀ ಅಪ್ರೂವ್ಡ್ ಇದೆ. ಜಸ್ಟ್ ಕಸ್ಟಮರ್ ಎಲಿಜಿಬಲ್ ಮಾತ್ರ ಚೆಕ್ ಮಾಡಬೇಕು. ಸೊ ಅದು ನಾವು 7 days ಅಲ್ಲಿ ನಾವೇ ಸ್ಯಾಂಕ್ಷನ್ ಮಾಡ್ತೀವಿ. ಓಕೆ ಸರ್, ಇದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಸರೌಂಡಿಂಗ್ ಎಲ್ಲ ಲೇಔಟ್ ಮಾಡಿದ್ದೀರಾ? ಮಾಡಿದೀವಿ. 4 years ಬ್ಯಾಕ್ ಈ ಕಡೆನೆ ಮಾಡಿದೀವಿ. 3 years ಬ್ಯಾಕ್ ಅಂತ. 3 years ಬ್ಯಾಕ್ ಮಾಡಿದೀವಿ ನಾವು. ಇಲ್ಲೇ ಬಾಗೇಪಲ್ಲಿ. ಅವಾಗ ಏನ್ ಪ್ರೈಸ್ ಸರ್? ಆಗ ನೀವು ಶಾಕ್ ಆಗ್ಬಿಡ್ತೀರ, ಅವಾಗ ಪ್ರೈಸ್ ಇವಾಗ ಪ್ರೈಸ್ ಮಾಡಿದ್ರು. ಓಕೆ, 650 rupees ನಾವು per square feet ಕೊಟ್ಟಿದ್ವಿ. ಪರ್ ಸ್ಕ್ವೇರ್ ಫೀಟ್ 650 rupees. ಅಂದ್ರೆ ಒಂದು ಫುಲ್ ಸೈಟ್ ಎಷ್ಟು, ಒಂದು 12 lakhs? 12 ಅಲ್ಲ, ಇನ್ನೂ ಕಮ್ಮಿ ಆಗುತ್ತೆ. ಒಂದು 4-5 lakhs ಇಲ್ಲ 30-40 ಕೊಟ್ಟಿದ್ದೀನಿ. ಅಂದ್ರೆ 3 years ಬ್ಯಾಕ್. ಇವಾಗ ಏನ್ ಪ್ರೈಸ್ ಆಗಿರ್ಬೇಕು ಸರ್? 1500 ಆಗಿದೆ. 1500? ಆಲ್ಮೋಸ್ಟ್ ಡಬಲ್ ಅಲ್ಲ, ಟ್ರಿಬಲ್ ಆಯ್ತು. 3 times ಜಾಸ್ತಿ ಆಗಿದೆ ಅಲ್ಲ. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಜಸ್ಟ್ 3 years ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು 3 years ಅಲ್ಲಿ ನಿಮ್ಮ ಅಮೌಂಟ್ ನ ಅಷ್ಟು ಗ್ರೋತ್ ಮಾಡ್ಕೊಟ್ಟಿದೆ ಅಂದ್ರೆ. ಸೊ ಇವಾಗ ನೀವು ಈ ಲೇಔಟ್ ಪ್ರೈಸ್ ತುಂಬಾ ಚೆನ್ನಾಗಿದೆ. ಸೊ ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ನೆಕ್ಸ್ಟ್ ಅಪ್ರಿಸಿಯೇಷನ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸರ್, ಇನ್ನ ವೇಟ್ ಮಾಡ್ಸೋದು ಬೇಡ ನಮ್ಮ ವೀಕ್ಷಕರಿಗೆ, ಪ್ರೈಸ್ ರಿವೀಲ್ ಮಾಡೋದು. ಸರ್ ಈಗ ನಮ್ಮ ಮಾರ್ಕೆಟ್ ಪ್ರೈಸ್ ತುಂಬಾ ಸಿಕ್ಕಾಪಟ್ಟೆ ಇದೆ. ಒಬ್ಬರು 1800, 1900, 1700 ಅಂತ ಕೊಡ್ತಿದ್ದಾರೆ. ಸೊ ಅದರಲ್ಲೂ ನಾವು ಬೆಸ್ಟ್ ಪ್ರೈಸ್ ಈ ಕಡೆ ನಾವು ಲೊಕೇಶನ್ ಕೋಟ್ ಮಾಡಿರೋದು ಏನಂದ್ರೆ 1600 rupees per square feet ಕೊಡ್ತೀವಿ. 1600 rupees per square feet ಅಲ್ಲಿ ಇವಾಗ ನಮ್ಗೆ ಇಲ್ಲಿ ಸೈಟ್ ಸಿಗ್ತಾ ಇರೋದು. ಹೌದು. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ ಲೇಔಟ್ ಯಾವ ತರ ಇದೆ ಅಂತ. ಡೆವಲಪ್ಮೆಂಟ್ ನೋಡ್ಬೋದು ನೀವು. ಡೆವಲಪ್ಮೆಂಟ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುವಂತದ್ದು. ಸೊ ಜಸ್ಟ್ 1600 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಗೆ ಇವ್ರು ನಿಮ್ಗೆ ಸೈಟ್ ಕೊಡ್ತಾ ಇದ್ದಾರೆ. ಸರ್, ಇವಾಗ 30-40 ಅಂದಾಜು ಎಷ್ಟಾಗ್ಬೋದು? ಇದು 18 lakhs ಸಮಥಿಂಗ್ ಆಗ್ಬೋದಲ್ಲ ಸರ್? 19 lakhs ಆಗ್ಬೋದು. ಓಕೆ, ಜಸ್ಟ್ 19 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಸೈಟ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸರ್, ಏನಾದ್ರು ಆಫರ್ಸ್ ಇದೆ ನಮ್ಮ? ಖಂಡಿತ ಇದೆ. ಸೊ ನಾನು 10, 20, 50 ಅಂತ ನಾನು ಹೇಳಲ್ಲ. ನಿಮ್ಮ ಸಬ್ಸ್ಕ್ರೈಬ್ಗೆ ಡೈರೆಕ್ಟ್ ಆಗಿ 100 rupees ಡಿಸ್ಕೌಂಟ್ ಮಾಡ್ತೀನಿ. 100 rupees ಡಿಸ್ಕೌಂಟ್ ಆಗುತ್ತೆ.
ಆಲ್ಮೋಸ್ಟ್ 1 lakh rupees ಡಿಸ್ಕೌಂಟ್ ಅಂತ 1 lakh ಅಲ್ಲ, 30-40 ಅಂದ್ರೆ 1,20,000. 1,20,000 rupees ನಿಮ್ಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಜಸ್ಟ್ 18 lakh rupees ಗೆ ನಿಮ್ಗೆ ಇಲ್ಲಿ ಸೈಟ್ ಸಿಗ್ತಾ ಇರೋದು ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಇವರೇ ಹೇಳಿದ್ದಾರೆ ಇವಾಗ ಜಸ್ಟ್ 3 years ಅಲ್ಲಿ 650 rupees per square feet ಮಾರ್ತಾ ಇರೋ ಸೈಟ್ ನ ಇವತ್ತೇ 1,500 ಆಗಿದೆ ಅಂತ. ಬಟ್ ಇವಾಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತು ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಒಂದು 2 years ಅಲ್ಲಿ ಯಾವ ತರ ಗ್ರೋತ್ ಸಿಗ್ಬೋದು ಅಂತ. ಸರ್, ಇವಾಗ ನಮ್ಗೆ ಈ ಲೇಔಟ್ ಅಲ್ಲಿ ಏನೇನು ಅಮ್ಯುನಿಟಿ ಸಿಗ್ತಾ ಇದೆ, ಸೊ ಯಾವ ತರ ಡೆವಲಪ್ಮೆಂಟ್ ಇದೆ ಎಲ್ಲ ಗೊತ್ತಾಗಿದೆ. ನಮ್ಮ ವೀಕ್ಷಕರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಬುಕಿಂಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೋದು ಸರ್? ಸರ್, ನೀವು ಸೈಟ್ ವಿಸಿಟ್ ಮಾಡಿ. ವಿಸಿಟ್ ಮಾಡೋದು ನಿಮ್ಗೆ ಓಕೆ ಅಂದ್ರೆ ಫಸ್ಟ್ 1 lakh rupees ಬುಕಿಂಗ್ ಅಮೌಂಟ್ ತಗೊಂತೀವಿ. ಓಕೆ. ಮತ್ತೆ ವಿತಿನ್ 10 days ಅಲ್ಲಿ ನೀವು 25% ಪಾರ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ. ಎಷ್ಟು ಲೋನ್ ಹೋಗ್ತೀವಿ ಅಂದ್ರೆ ಲೋನ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀವಿ. ಇಲ್ಲ ನಾವು ಇಮಿಡಿಯೇಟ್ ರೀಸಿಸ್ಟೆನ್ಗೆ ಹೋಗ್ತೀವಿ, ನಮಗೆ ಎಲ್ಲ ಓಕೆ ಆಗಿದೆ ಅಂದ್ರೆ ಇಮಿಡಿಯೇಟ್ ನೀವು ರೀಸಿಸ್ಟೆನ್ ಮಾಡಬೇಕು. ಈ ಪ್ರಾಸೆಸ್ ಕಂಪ್ಲೀಟ್ ಆಗಿ 30 days ಅಲ್ಲಿ ಕಂಪ್ಲೀಟ್ ಆಗುತ್ತೆ. 30 days ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಬೆಂಗಳೂರಿಂದ ಯಾರಾದ್ರೂ ವಿಸಿಟ್ ಮಾಡ್ಬೇಕಂದ್ರೆ ಯಾವ ತರ ವಿಸಿಟಿಂಗ್ ಫೆಸಿಲಿಟೀಸ್ ಇದೆಯಾ? ಹೌದು, ನಾವು ಡೋರ್ ಸ್ಟೆಪ್ ಅಲ್ಲಿ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಸೊ ಅವ್ರ ಲೊಕೇಶನ್ ಮತ್ತೆ ಎಷ್ಟು ಜನ ಬರ್ತಾ ಇದ್ದಾರೆ ಆ ಟೈಮಿಂಗ್ಸ್ ನಮ್ಗೆ ಕೊಟ್ಬಿಟ್ಟು ಡೋರ್ ಸ್ಟೆಪ್ಗೆ ನಾವು ವೆಹಿಕಲ್ ನ ಅರೇಂಜ್ ಮಾಡಿ ಅಲ್ಲೇ ಪಿಕಪ್ ಮಾಡಿ ಮತ್ತೆ ನಾವು ಅಲ್ಲೇ ಡ್ರಾಪ್ ಮಾಡ್ತೀವಿ. ಅಲ್ಲೇ ಡ್ರಾಪ್ ಮಾಡ್ತೀವಿ. ಓಕೆ, ಸೊ ವೀಕ್ಷಕರೇ, ಬುಕಿಂಗ್ ಅಮೌಂಟ್ ಬಂದು ನಿಮಗೆ 1 lakh rupees ಇರುತ್ತೆ. ಸೊ 1 lakh rupees ಕೊಟ್ರೆ ನಿಮಗೆ ಬುಕಿಂಗ್ ಆಗುತ್ತೆ. ಹಾಗೆ ನೀವು ನೆಕ್ಸ್ಟ್ ಲೀಗಲ್ ಎಲ್ಲ ವೆರಿಫೈ ಮಾಡ್ಕೊಂಡು ನೆಕ್ಸ್ಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ಬೋದು. ಸೊ ಕಂಪ್ನಿ ಕಡೆಯಿಂದ ನಿಮಗೆ ಕ್ಯಾಬ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಮೆಟ್ರೋ ಹೋಮ್ಸಿಗೆ ಬಂದಾಗ ನಮಗೆ ಪ್ರತಿ ಸತಿ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ಇರುತ್ತೆ. ಜಸ್ಟ್ ಲೇಔಟ್ ಅಲ್ಲಿ ಸೈಟ್ ತೋರಿಸೋದಲ್ಲದೆ ನಿಮಗೆ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ಪ್ರೊವೈಡ್ ಮಾಡ್ತಾರೆ ಇವರು. ಸರ್, ಆ ಬಿಸ್ನೆಸ್ ಅಪಾರ್ಚುನಿಟಿ ಬಗ್ಗೆ ಸ್ವಲ್ಪ ಹೇಳಿ. ಸರ್, ಇದು ಯಾರು ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಫೀಮೇಲ್ ಅಂತಲ್ಲ, ಎಲ್ಲ ಕ್ಯಾಟಗರಿ ಪೀಪಲ್ ಮಾಡ್ಬೋದು. ಓಕೆ. ಸೊ ಏನಂದ್ರೆ ಜಸ್ಟ್ ನಿಮ್ಗೆ ಇರೋ ಕಾಂಟ್ಯಾಕ್ಟ್ಸ್ ನೀವು ರೆಫರ್ ಮಾಡಿ ಮತ್ತೆ ಒಂದು ಇನ್ಸೆಂಟಿವ್ಸ್ ತಗೊಬಹುದು. ಸೊ ಅದಕ್ಕೆ ಒಂದು ಬಸ್ ಗೆ 50 rupees ಅಂತ ನಾವು ಬೆನಿಫಿಟ್ ಮಾಡ್ಕೊಡ್ತೀವಿ. ಮತ್ತೆ ನಿಮ್ ಕಸ್ಟಮರ್ ಈಗ ನಿಮ್ ಯಾರು ಸಬ್ಸ್ಕ್ರೈಬರ್ ಯಾರನ್ನ ನೋಡಿ ವಿಸಿಟ್ ಮಾಡ್ತಾರೆ, ಅವ್ರು ಬುಕಿಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ 100 rupees ಪ್ಲಸ್ ಈ 50 rupees ಸೇರಿ 150 rupees ಅದು ಬೆನಿಫಿಟ್ ಸಿಗುತ್ತೆ. 150 rupees ಬೆನಿಫಿಟ್ ಅವ್ರಿಗೆ ಸಿಗುತ್ತೆ. ಮತ್ತೆ ಅವ್ರ ಜೊತೆಗೆ ಅವ್ರು ರೆಫರ್ ಮಾಡಿದ್ರೆ ಮತ್ತೆ ಅವ್ರು ರೆಫರ್ ಮಾಡಿರೋದಕ್ಕೆ ಅದಕ್ಕೂ 50 rupees ಸಿಗುತ್ತೆ. ಸೊ ಒಂದು 10 ಜನ 20 ಜನ ಕಸ್ಟಮರ್ ಅವ್ರ ಕಡೆನೆ ಬಂದ್ಬಿಟ್ರೆ ಅಂದ್ರೆ ಈ ಸೈಟ್ ಫ್ರೀಯಾಗಿ ಸಿಕ್ಕಂಗೆ ಆಗುತ್ತೆ. ಓಕೆ, ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ ಅಂತಾನೆ ಹೇಳ್ಬೋದು. ಪ್ರತಿ ಸತಿ ಮೆಟ್ರೋ ಹೋಮ್ಸ್ ಅಲ್ಲಿ ನಿಮ್ಗೆ ಈ ಒಂದು ಅಪಾರ್ಚುನಿಟಿ ಸಿಗ್ತಾನೆ ಇರುತ್ತೆ. ಸೊ ಯಾರ್ಯಾರೆಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು, ನಾವು ಒಂದು ಸೈಟ್ ತೆಗಿಬೇಕು ಅಂತ ಇದ್ರೆ, ಸೊ ಈ ಒಂದು ಆಪ್ಷನ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಯೋಗೇಶ್ ಸರ್, ಕಂಪ್ಲೀಟ್ ಆಗಿ ಲೇಔಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಸರ್. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ. ಜಸ್ಟ್ ನಿಮ್ಮ ಹತ್ರ 6 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ನೀವು ಕೂಡ ಈ ಲೇಔಟ್ ಅಲ್ಲಿ ಒಂದು ಸೈಟ್ ನ ತಗೋಬಹುದು. ಸೊ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಈ ಲೇಔಟ್ ನ ವಿಸಿಟ್ ಮಾಡಿ ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್.